ಮುಂಬೈ ದರ್ಶನ ಮುಂಬೈ ದರ್ಶನ ಇದು ಮುಂಬೈ ತುಳು ಕನ್ನಡಿಗರ ಮಿಡಿತ. ಕಲೆ, ಸಂಸ್ಕೃತಿ, ಆಚಾರ ವಿಚಾರಗಳ ತುಡಿತ. ಸೇವೆ, ಸಾಧನೆ, ಪುರಸ್ಕಾರಗಳ ಬಡಿತ. ಮುಂಬೈ ದರ್ಶನ. ಮುಂಬೈ ದರ್ಶನ. ಹೇಳಿದ್ರೆ ರೋಲ್ಸ್ ಬಂಟ್ವಾಳ ನಾವು ಮೊನ್ನೆ ರಾತ್ರಿ ಮುಂಬೈಗೆ ತಲುಪಿದ್ದೇವೆ. ಆವಾಗ ಅವರು ಮಾತಾಡಿದ್ರು, ಈ ಕಾರ್ಯಕ್ರಮದ ಬಗ್ಗೆ ವಿಷಯವೇ ಹೇಳಿಲ್ಲ, ಸಿಕ್ಕಿದವರನ್ನಲ್ಲೇ ಕಟ್ಟಾಕ್ಬೇಕು ಅಂತ ಹೇಳ್ತಾರಲ್ಲ ಅಂತ ಮನುಷ್ಯ ಮಾತಾಡ್ತಾರೆ. ಹಾಗಾಗಿ ಮೊದಲಾಗಿ ವೇದಿಕೆಯಲ್ಲಿರುವಂತಹ ಪ್ರತಿಯೊಬ್ಬ ಗಣ್ಯರಿಗೂ ತಲೆಬಾಗುತ್ತಾ ಹಾಗೂ ಪತ್ರಿಕಾ ಮಾಧ್ಯಮದ ಪ್ರತಿಯೊಬ್ಬ ಪತ್ರಕರ್ತರಿಗೂ ತಲೆಬಾಗುತ್ತಾ ಇಂದಿನ ಕಾರ್ಯಕ್ರಮಕ್ಕೆ ನಾವು ಬಂದಿದ್ದೇವೆ. ಬಂದ ನಂತರ ಏನಾದ್ರೂ ಬೊಗಳಲೇಬೇಕು, ಇಲ್ಲ ಅಂತಾದ್ರೆ ಅವು ಬಂದದ್ದು ಯಾಕೆ ಹೋದದ್ದು ಯಾಕೆ ಅಂತ ಕೇಳಲಿಕ್ಕೆ ಸಾಕು. ಹಾಗಾಗಿ ನನಗೆ ಪತ್ರಿಕಾ ಮಾಧ್ಯಮದ ಬಗ್ಗೆ ನಾನು ಮಾತಾಡಬೇಕು ಅಂತ ಇಲ್ಲ. ಯಾಕಂದ್ರೆ ಪತ್ರಕರ್ತನಾಗಿ ನನ್ನ ಜೊತೆಯಲ್ಲಿರುವಂತಹ ನನ್ನ ಆಂಟಿ ಪೀಸ್ ಮಾತಾಡಿದರು. ಅವರು ಮಾತಾಡಲಿಕ್ಕೆ ಅವ್ರಿಗೆ ಗೊತ್ತುಂಟು, ನಾನೊಬ್ಬ ಹಾಸ್ಯ ಕಲಾವಿದ ಮಾತ್ರ. ಯಾಕೆಂತ ಹೇಳಿದ್ರೆ ನಾನು ಅದು ತುಳು ಹಾಸ್ಯ ಕಲಾವಿದ. ಹಾಗೆ ತುಳುವಲ್ಲಿ ಮಾತಾಡಬಹುದಾ ಹೇಳಿ ಹೆದರಿಕೆ ಸಹ ಉಂಟು. ಯಾಕೆಂತ ಹೇಳಿದ್ರೆ ನಾನು ಯಾರ ಮುಂದೆ ಮಾತಾಡ್ಲಿಕ್ಕೂ ಭಯನೇ ಪಡುವುದಿಲ್ಲ. MP ಬರಲಿ, MLA ಬರಲಿ, ಅದಕ್ಕಿಂತ ಮೇಲೆ ಬರಲಿ, ಅವರಂತ ಭಯ. ನೀವು ಪತ್ರಕರ್ತರ ಎದ್ದ ತಕ್ಷಣ ಭಯ. ಯಾಕೆಂದ್ರೆ ನಮ್ಮ ಪ್ರಪಂಚದಲ್ಲಿ ಯಾವುದೋ ಒಂದು ನ್ಯೂನತೆ ಇದ್ರೆ ಅದನ್ನು ಎತ್ತಿ ತೋರಿಸ್ತಾ ಇದ್ದವರೇ ಪತ್ರಕರ್ತರು. ಅದರ ಬಗ್ಗೆ ಎರಡು ಮಾತಿಲ್ಲ. ಯಾಕೆಂತ ಹೇಳಿದ್ರೆ ಪ್ರತಿಯೊಂದು ವಿಷಯವೂ ಪತ್ರಕರ್ತರಿಂದ ಪ್ರತಿಯೊಬ್ಬರಿಗೆ ತಿಳಿಲಿಕ್ಕಿತ್ತು ಒಂದು ಕಾಲ. ಆವಾಗದಿಂದ ನಾವು ನೋಡ್ತಾ ಇದ್ದೇವೆ. ಹೇಳಿದ್ರೆ ನಾನು ಈ ಮುಂಬೈಗೆ ಬಂದದ್ದು ಇಂದಲ್ಲ, 30 ವರ್ಷಕ್ಕಿಂತ ಮೇಲಿಂದ ನಾನು ಬರ್ತಾ ಇದ್ದೇನೆ. ಆವಾಗ ನಮ್ಮ ಪತ್ರಕರ್ತರು ನಮ್ಮ ಸಭಾ ಕಾರ್ಯಕ್ರಮ ಯಾವುದೋ ಒಂದು ನಾಟಕ ಆಗಲಿ, ದೇವದಾಸ್ ಕಾಪಿಕಾಡ್ ಅವರ ನಾಟಕದಿಂದ ಲಕುಮಿ ಆಗಲಿ, ವಿಜಯ್ ಕುಮಾರ್ ಕೊಡಿಯಬೇಗ ಅವರ ತಂಡದಲ್ಲೆಲ್ಲ ಬರುವಾಗ ಯಾವಾಗಲೂ ಪತ್ರಕರ್ತರು ಸಿಕ್ಕೇ ಸಿಗ್ತಾರೆ. ಯಾಕಂತ ಹೇಳಿದ್ರೆ ರಾತ್ರಿ ನಮ್ಮ ನಾಟಕ ಪ್ರಾರಂಭವಾಗುವುದಕ್ಕಿಂತ ಮೊದಲೇ ಅವರು ಬಂದು ಅಲ್ಲಿ ಕೂತಿರ್ತಾರೆ. ಯಾಕೆಂತ ಹೇಳಿದ್ರೆ ಅಲ್ಲಿಯ ಕಾರ್ಯಕ್ರಮದ ಬಗ್ಗೆ ಪ್ರತಿಯೊಂದು ವಿಷಯವೂ ಅವರಿಗೆ ತಿಳಿದಷ್ಟು ಮತ್ತೆ ಯಾರಿಗೂ ತಿಳಿದಿರುವುದಿಲ್ಲ. ಅದು ಯಾಕೆಂತ ಹೇಳಿದ್ರೆ ಮರು ದಿವಸದ ಪತ್ರಿಕೆಯಲ್ಲಿ ಬರಬೇಕಲ್ವಾ, ಅದು ನಮ್ಮ ನಾಟಕವನ್ನು ಜೊತೆಯಲ್ಲಿ ಕೂತು ಬೆಳಗಿನ ತನಕ ನಿದ್ರೆಗೆಟ್ಟು ಒಂದು ಪತ್ರಿಕಾ ಮಾಧ್ಯಮದವರು ನಮ್ಮ ಜೊತೆಯಲ್ಲಿ ಇರೋದು ಅಂತ ಹೇಳಿದ್ರೆ ಅದೊಂದು ಖುಷಿ. ಮತ್ತೆ ಇನ್ನೊಂದು ಏನು ಅಂತ ಕೇಳಿದ್ರೆ, ನಮ್ಮನ್ನ ಯಾವ ಕಲಾವಿದನೇ ಆಗಲಿ, ಇವಾಗೇನೋ ಮೊಬೈಲ್ ಬಂದಿದೆ, ಹಾಗೆ ಮೊಬೈಲ್ ಅಲ್ಲಿ ಏನೋ ಯಾರೋ ಹಾಕಿ ಅವರದ್ದು ಹೇಳ್ತಾರಲ್ವ ಪ್ರಚಾರಕ್ಕೋಸ್ಕರ ಅಂತ. ನಾನು ಅದನ್ನು ಹೇಳಿಕ್ಕೆ ಹೋಗುದಿಲ್ಲ. ಯಾಕಂದ್ರೆ ನನ್ನದನ್ನು ಇನ್ನೊಬ್ರು ಪ್ರಚಾರ ಮಾಡ್ತಾ ಇರೋ ಹೊರತು ನಾನು ಪ್ರಚಾರಕ್ಕೆ ಬಯಸಿದವಲ್ಲ, ನನಗೆ ಪ್ರಚಾರ ಕೂಡ ಬೇಕಿಲ್ಲ. ಯಾಕೆಂತ ಹೇಳಿದ್ರೆ ನೀವೇ ನಾನು ಬರುವಾಗ ಅಷ್ಟು ಪ್ರೀತಿ ಮಾಡೋರು. ಯಾಕೆಂದ್ರೆ ಪತ್ರಿಕಾ ಮಾಧ್ಯಮದವರು ಪ್ರೀತಿ ಅಂತ ಹೇಳಿದ್ರೆ ಮನಸ್ಸು ಹೇಳುದು ಮನುಷ್ಯನಿಗೆ ಪ್ರತಿಯೊಬ್ಬರಿಗೂ ಉಂಟು. ಹಾಗಾಗಿ ನಿಮಗೆ ಆ ಒಳ ಮನಸ್ಸಲ್ಲಿ ಇವೊಬ್ಬ ಕಲಾವಿದ ಅಂತ ಇರ್ತದೆ. ಅದ್ರ ಪತ್ರಿಕೆಯವರು ಹೇಳಿದ್ರೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ದೊಡ್ಡ ಹೈಯರ್ ಆಫೀಸರ್ ಯಾರು ಇರ್ತಾರೆ ಅಷ್ಟೇ ಗ್ರೇಟ್ ಪತ್ರಿಕಾ ಮಾಧ್ಯಮದವರಿಗೂ ಉಂಟು. ಎಲ್ಲಿದ್ರು ಅವರನ್ನ ಒಬ್ಬ ಗುರುತಿಸ್ತಾರೆ. ಯಾಕೆಂತ ಹೇಳಿದ್ರೆ ಪತ್ರಿಕಾ ಮಾಧ್ಯಮಕ್ಕೆ ಅಷ್ಟೇ ಬೆಲೆ ಇದೆ. ಹಾಗಾಗಿ ನಾನು ರಂಗಭೂಮಿಗೆ ಬರುವಾಗ ಯಾವುದಿದ್ರು ನಮ್ಮನ್ನ ವೇದಿಕೆಯಲ್ಲಿ ನಾವು ಅಭಿನಯಿಸ್ತೇವೆ, ಆದ್ರೆ ಪತ್ರಿಕೆಯಲ್ಲೇ ನಮ್ಮನ್ನ ತೋರಿಸಿಕೊಟ್ಟವರು ಪತ್ರಿಕಾ ಮಾಧ್ಯಮದವರು. ಮೊದಲು ನಮ್ಮ ಉದಯವಾಣಿ ಪೇಪರ್ ಆಗಲಿ, ನಮ್ಮ ಮಂಗಳೂರಲ್ಲಿ ಉದಯವಾಣಿ ಪೇಪರ್ ಆಗಲಿ, ಮುಂಗಾರು ಹಾಗೂ ಕನ್ನಡಪ್ರಭ, ನಮ್ಮ ಇವ್ರದ್ದು ಪ್ರಕಾಶ್ ಪಾಂಡೇಶ್ವರದು, ಹೊಸ ಸಂಜೆ, ಇವಾಗ ವಿಜಯ ಕಿರಣ ಅಂತ ಆಗಿದೆ, ಹಾಗೆ ಜಯ ಕಿರಣ, ಇಂಥದ್ದೆಲ್ಲ ಪತ್ರಿಕೆಯವರು ನಮ್ಮನ್ನ ಎತ್ತಿ ತೋರಿಸಿದವರು. ಪ್ರತಿಯೊಂದು ಯಾವ ಕಾರ್ಯಕ್ರಮ ಆಗಲಿ ಅವರು ಬಂದು ನಮ್ಮ ಅಭಿನಯವನ್ನ ಜನರಿಗೆ ಮುಟ್ಟುವಾಗಿ ಮಾಡಿದ್ದು ಅವರು. ಹಾಗಾಗಿ ನನಗೆ ಪತ್ರಿಕಾ ಮಾಧ್ಯಮದವರು ಹೇಳಿದ್ರೆ ತುಂಬಾ ಇಷ್ಟ.